ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಶೂಸ್ ಕಾರ್ನರ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಮನೆ ದೇವರು ಅಂದ್ರೆ ನಮ್ಮ ಅತ್ತೆಯವರು ಅವರ ಮನೆ ದೇವರಿಗೆ ಹರಕೆ ಹೊತ್ಕೊಂಡಿದ್ರಂತೆ. ಊರಲ್ಲಿರುವಂತ ದೇವರಿಗೆ ಹರಕೆ ಹೊತ್ಕೊಂಡಿದ್ರಂತೆ. ಸೊ ಹರಕೆ ಪೆಂಡಿಂಗ್ ಇತ್ತು, ಅದನ್ನ ತೀರ್ಸ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಅದರ ಒಂದು ಸಲುವಾಗಿ. ಈ ಟೆಂಪಲ್ ಬಂದ್ಬಿಟ್ಟು ತಮಿಳ್ನಾಡಲ್ಲಿದೆ. ನಾವು ಬ್ಯಾಂಗ್ಳೂರ್ಗೆ ಹೋದಾಗ ಬ್ಯಾಂಗ್ಳೂರ್ ಬಿಟ್ಟು ತಮಿಳ್ನಾಡಿಗೆ ಹೋಗೋದಕ್ಕೆ 8 ಅವರ್ಸ್ ಆಯ್ತು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಜರ್ನಿ ಆಲ್ರೆಡಿ ಈವ್ನಿಂಗ್ ಆಗೋಯ್ತು. ಈವ್ನಿಂಗ್ ನಾವು ತಮಿಳ್ನಾಡು ರೀಚ್ ಆದ ತಕ್ಷಣನೇ ಒಂದು ಹೋಟೆಲ್ ರೂಮ್ ನ ಬುಕ್ ಮಾಡ್ಕೊಂಡ್ವಿ. ಯೂಶಲಿ ನಾವು ಈ ಟೆಂಪಲ್ಗೆ ಬಂದಾಗೆಲ್ಲ ನಾವು ಇದೇ ಹೋಟೆಲ್ ರೂಮ್ ಅಲ್ಲಿ ಅಂದ್ರೆ ಇದೇ ಹೋಟೆಲ್ ಅಲ್ಲಿ ಸ್ಟೇ ಮಾಡೋದು. ಅಂಡ್ ಈ ಹೋಟೆಲ್ ಸಿಬ್ಬಂದಿಯವ್ರಿಗೆಲ್ಲ ನಾವು ತುಂಬಾನೇ ಚೆನ್ನಾಗಿ ಗೊತ್ತು. ನಾವು ಬಂದಾಗೆಲ್ಲ ನಮಗೆ ಒಂದು ಒಳ್ಳೆ ರೂಮ್ ಅನ್ನ ಸೆಟ್ ಮಾಡಿ ಕೊಡ್ತಾರೆ. ಪಾಪುನ ತುಂಬಾ ಚಿಕ್ಕವಳಿದ್ದಾಗಿನೂ ಅವರು ನೋಡ್ತಾ ಇದ್ದಾರೆ. ತುಂಬಾ ಫ್ರೆಂಡ್ಲಿ ಆಗಿ ಕೂಡ ಇದ್ದಾರೆ. ತುಂಬಾ ಹೆಲ್ಪಿಂಗ್ ನೇಚರ್ ಕೂಡ ಇದೆ. ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಇಲ್ಲಿ ಹೋಟೆಲ್ ಸಿಬ್ಬಂದಿ ಎಲ್ಲ. ಬಂದ ತಕ್ಷಣನೇ ನಾವು ಚೆಕ್ಕಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಬ್ಯಾಗ್ ಎಲ್ಲ ಮೇಲೆ ತಗೊಂಡ್ಬಂದ್ ಕೊಟ್ರು. ಆಮೇಲೆ ಕಾಂಪ್ಲಿಮೆಂಟ್ರಿ ಅಂತ ಒಂದಷ್ಟು ಫ್ರೆಶ್ ಹಣ್ಣುಗಳನ್ನು ಕೂಡ ತಗೊಂಡ್ಬಂದ್ ಕೊಟ್ರು. ನಾನು ಬಂದ ತಕ್ಷಣ ರೂಮ್ ಇಂದ ಒಂದು ಟೂರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ರೂಮ್ ಅಲ್ಲಿ ಫಸ್ಟ್ ಎಂಟರ್ ಆದ ತಕ್ಷಣ ಒಂದು ರೂಮ್, ಸೋಫಾ ಎಲ್ಲ ಇದೆ. ಒಂದು ಲಿವಿಂಗ್ ಹಾಲ್ ತರ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಒಳಗಡೆ ಒಂದು ಏನು ಬೆಡ್ಡಿಂಗ್ ಎಲ್ಲ ಇದೆ ಅದಿದೆ. ಸೊ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಎಲ್ಲ ಇದೆ. ಒಂದು ವರ್ಕಿಂಗ್ ಸ್ಟೇಷನ್ ಇದೆ, ಮತ್ತೆ ಒಂದು ಕುತ್ಕೊಳ್ಳೋಕೆ ತಿಂಡಿ ಕಾಫಿ ಎಲ್ಲ ಕುಡಿಯೋದಕ್ಕೆ ಒಂದು ಚೇರ್ ಮತ್ತೆ ಟೇಬಲ್ ಕಾರ್ನರ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ ಕಡೆ ಯೂನಿಟ್ ಅಲ್ಲಿ ಆ ಕಡೆ ರೂಮ್ ಅಲ್ಲಿ ಕೂಡ ಸೋಫಾ ಮತ್ತೆ ಟಿವಿ, ಫ್ರಿಡ್ಜ್ ಅದೆಲ್ಲ ಇದೆ. ಈ ರೂಮ್ ಅಲ್ಲೂ ಕೂಡ ಟಿವಿ ಎಲ್ಲ, ಬೆಡ್ಡಿಂಗ್ ಎಲ್ಲ ಇದೆ. ಅಂಡ್ ಕಬೋರ್ಡ್ ಅಲ್ಲಿ ಲಾಕರ್ಸ್ ಎಲ್ಲ ಇದೆ. ತುಂಬಾ ಸೇಫ್ ಆಗಿ ಕೂಡ ಇದೆ ಅಂತ ಫೀಲ್ ಆಗುತ್ತೆ. ಅಂಡ್ ಅದಕ್ಕಿಂತ ಜಾಸ್ತಿ ಅಂದ್ರೆ ಈ ಹೋಟೆಲ್ ಸಿಬ್ಬಂದಿಗಳೆಲ್ಲ ನಮ್ಮ ಹಸ್ಬೆಂಡ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋರು. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ನಮಗೆ ಯಾವಾಗ ಹೋದ್ರು ಇಲ್ಲಿ ಉಳ್ಕೊಳ್ಳೋದಕ್ಕೆ ತುಂಬಾ ಒಂಥರ ಇದು ಸೇಫ್ಟಿ ಫೀಲ್ ಆಗ್ತಿರುತ್ತೆ. ಮತ್ತೆ ವಾಶ್ರೂಮ್ ಅಷ್ಟೇ, ಬಂದ ತಕ್ಷಣ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಎಲ್ಲಾ ಕಡೆ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಯೂಶಲಿ ನನಗೆ ವಾಶ್ರೂಮ್ ಕ್ಲೀನ್ ಆಗಿರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ. ಪಾಪ ಅವರು ಕೊಡುವಾಗ್ಲೇ ಹೇಳಿರ್ತಾರೆ ಡೀಪ್ ಕ್ಲೀನ್ ಮಾಡ್ಕೊಡ್ತಿದೀವಿ ಮೇಡಮ್ ಅಂತ ಹೇಳಿ. ಅಂಡ್ ಬಂದ ತಕ್ಷಣ ಹ್ಯಾಂಡ್ ಬ್ಯಾಗು ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ. ಪಾಪು ಬರುವಾಗ ಒಂದಷ್ಟು ಕೇಕ್ನೆಲ್ಲ ತಗೊಂಡು ತಿನ್ಕೊಂತ ಬಂದ್ಲು. ಅದು ಅರ್ಧಕ್ಕರ್ಧ ಅಲ್ಲೇನೆ ಇದೆ. ಸೊ ಎಲ್ಲ ಕೂಡ ಅಲ್ಲಲ್ಲೇ ಬಿಟ್ಬಿಟ್ಟು ನಾವಿವಾಗ ಸದ್ಯಕ್ಕೆ ಮಲ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡ್ ಬಂದು ಮಲ್ಕೊಳ್ತಾ ಇದೀವಿ. ಇನ್ನು ಬೆಳಗ್ಗೆ 4 ಗಂಟೆಗೆ ಎದ್ದು ಟೆಂಪಲ್ಗೆ ಹೋಗೋ ಪ್ರೋಗ್ರಾಮ್ ಕೂಡ ಇದೆ. ತಲೆ ಸ್ನಾನ ಎಲ್ಲ ಮಾಡ್ಬೇಕು. ಇನ್ನು ಬೆಳಗ್ಗೆ ಮಾರ್ನಿಂಗ್ ಎದ್ದು ನಾನು ಸ್ನಾನ ಮಾಡ್ಕೊಂಡು ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಿದ್ದೀನಿ. ಪಾಪನು ಕೂಡ ಎಬ್ಬಿಸ್ಬಿಟ್ಟು ಇವಾಗಲೇ ಸ್ನಾನ ಎಲ್ಲ ಮಾಡಿಸಿದೀವಿ. ಟೆಂಪಲ್ಗೆ ಹೋಗೋದ್ರ ಸಲುವಾಗಿ ಸ್ನಾನ ಮಾಡ್ಕೊಂಡೆ ಹೋಗ್ಬೇಕಲ್ಲ. ಅಂಡ್ ಟ್ರಾವೆಲ್ ಕೂಡ ಮಾಡಿ ಬಂದಿದ್ವಿ ನೆನ್ನೆ. ಹಂಗೆ ಲೈಟ್ ಆಗಿ ಫ್ರೆಶ್ ಅಪ್ ಆಗಿದ್ವಿ. ಇನ್ನು ದೇವರಿಗೆ ಹೋಗ್ತಿರೋದ್ರ ಕಾರಣ ನಾವೆಲ್ಲರೂ ತಲೆ ಸ್ನಾನ ಮಾಡಿದೀವಿ. 4 o'clock ಆಗಿತ್ತು. ಇನ್ನು ಕತ್ಲಿತ್ತು, ಸ್ವಲ್ಪ ಚಳಿ ಇತ್ತು. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಪಾಪಗೂ ಕೂಡ ತಲೆ ಸ್ನಾನ ಮಾಡಿಸಿದೀನಿ. ಹಂಗೆ ಬೇಗ ಅವಳಿಗೂ ಕೂಡ ಹೇರ್ ಎಲ್ಲ ಡ್ರೈ ಮಾಡ್ಬಿಟ್ಟು ಹಂಗೆ ಸ್ವಲ್ಪ ಲೈಟ್ ಆಗಿ ಅವಳಿಗೆ ಕ್ರೀಮ್ ಮತ್ತೆ ಕಾಜಲ್ ಎಲ್ಲ ಹಾಕ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಊರವರೆಲ್ಲ ನೋಡ್ತಾರಲ್ವಾ ಪಾಪುಗೆ. ಸೊ ಹಂಗಾಗಿ ಸ್ವಲ್ಪ ಕಾಜಲ್ ಹಾಕ್ತಿದ್ದೀನಿ. ದೃಷ್ಟಿ ನಜರೆಲ್ಲ ಏನು ಆಗ್ಬಾರ್ದು ಅಂತ. ಇಲ್ಲ ಅಂದ್ರೆ ಬೇಗ ಟಯರ್ಡ್ ಆಗೋದು, ಆಟ ಮಾಡೋದು ಅದೆಲ್ಲ ಮಾಡ್ತಾಳೆ ಅಂತ ಹೇಳಿ. ಜೊತೆಲಿ ನಾನು ಕುತ್ಕೊಂಡು ಸೈಡಲ್ಲಿ ಮೇಕಪ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಲೈಟ್ ಆಗಿ. ಅವಳು ಹೆಂಗೆ ಅಂದ್ರೆ ಲೈಕ್ ತುಂಬಾ ಸಿಟ್ ಮಾಡ್ತಿದ್ದಾಳೆ. ಬೆಳಗ್ಗೆನೆ ಎಬ್ಬಿಸಿ ನನಗೆ ಸ್ನಾನ ಮಾಡಿಸಿದ್ಯಾ, ನಾನು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಹೇಳಿ. ಬಟ್ ನಾನು ಅವಳಿಗೆ ಕಾಂಪ್ರಮೈಸ್ ಮಾಡಿ ಕಾರಲ್ಲಿ ಮಲ್ಕೊಳ್ಳುವಂತೆ ಬಾ ಅಂತ ಹೇಳಿ ಎಲ್ಲರೂ ಬರ್ತಾರೆ ಇವಾಗ. ಅಜ್ಜಿ ಆಂಟಿ ಎಲ್ಲ ಬರ್ತಾರೆ. ಸೊ ನಾವು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದೆಲ್ಲ ಹೇಳಿದ್ಮೇಲೆ ಅವಳು ಒಂದು ಸ್ವಲ್ಪ ಓಕೆ ಆಯ್ತು ನಡಿ ಅಂತ ಹೇಳಿ ರೆಡಿ ಆಗ್ತಿದ್ದಾಳೆ. ಅವಳಿಗೆ ಫಸ್ಟ್ ಎಲ್ಲ ರೆಡಿ ಮಾಡಿ ಕಳಿಸಿದಾಯ್ತು. ಇವಾಗ ನನ್ನ ಹೇರ್ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಮಾಡ್ಕೊಂಡಿದ್ದೆ, ಸ್ವಲ್ಪ ಸ್ಟ್ರೈಟ್ನರ್ ತಗೊಂಡ್ಬಿಟ್ಟು ಇವಾಗ ಲೈಟ್ ಆಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಹೋಗುವಾಗ ಶಾರ್ಟ್ ಹೇರ್ ಇದ್ರೆ ಸ್ವಲ್ಪ ಈ ತರ ಸ್ಟ್ರೈಟ್ ಮಾಡ್ಕೊಂಡ್ರೆ ಕ್ಲಿಪ್ ಹಾಕಿದ್ರು ಕೂಡ ಸೆಟಲ್ಡ್ ಆಗಿರುತ್ತೆ ಹೇರು. ಇಲ್ಲ ಅಂದ್ರೆ ಗಾಳಿ ಎಲ್ಲ ಬಂತು ಅಂದ್ರೆ ಎಲ್ಲ ಕಡೆ ಹೇರ್ ಹಾಳಾಗಿ ನೋಡೋದಕ್ಕೆ ವಿಚಿತ್ರವಾಗಿ ಕಾಣಿಸ್ತಿರ್ತೀವಿ. ಸೊ ಹಂಗಾಗಿ ಹೇರ್ ಸೆಟಪ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು. ನಾನು ಕ್ಯಾಮ್ರಾ ಸ್ಟ್ಯಾಂಡ್ ಏನು ತಗೊಂಡು ಹೋಗಿರ್ಲಿಲ್ಲ. ತುಂಬಾ ಕಷ್ಟಪಡ್ತಿದ್ದೀನಿ ಕ್ಯಾಮ್ರಾ ಆ ಕಡೆ ಈ ಕಡೆ ಎಲ್ಲ ಇಟ್ಟು. ಸೊ ಏನು ಮಾಡೋಕ್ಕಾಗಲ್ಲ. ಟ್ರಾವೆಲ್ ಮಾಡೋ ಟೈಮಲ್ಲಿ ಒಂದನ್ನು ತಗೊಂಡ್ರೆ ಒಂದು ಮರ್ತೋಗಿರ್ತೀವಿ. ಹಂಗಾಗಿ ನಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಬಿಟ್ಟು ಹೆಂಗೋ ಇಟ್ಬಿಟ್ಟು
ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಹೇರ್ ಸೆಟಪ್ ಮಾಡಿಬಿಟ್ರೆ ಮುಗೀತು, ಎಲ್ಲ ರೆಡಿ ಆದಂಗೆ. ಬ್ಯಾಗೆಲ್ಲ ನಾನು ನೈಟೇನೆ ಸ್ವಲ್ಪ ಲೈಟಾಗೆಲ್ಲ ಎತ್ತಿಟ್ಟಿದ್ದೆ, ಅದೇ ಬ್ಯಾಗ್ಗಳನ್ನ ತಗೊಂಡು ಹೋಗೋದು. ಇನ್ನು ನಮ್ಮ ಅತ್ತೆ ಅವರೆಲ್ಲ ಡೈರೆಕ್ಟಾಗಿ ಟೆಂಪಲ್ಗೆ ಬರ್ತಾರೆ. ನಾವು ಇಲ್ಲಿ ಈ ಹೋಟೆಲಿಂದ ಟೆಂಪಲ್ ಹತ್ರ ಆಗುತ್ತೆ ಅಂತ ಇಲ್ಲೇನೆ ಸ್ಟೇ ಮಾಡಿದ್ದೀವಿ. ಇನ್ನು ನಮ್ಮ ಅತ್ತೆ ಅವರು ಇರೋ ಜಾಗಕ್ಕೆ ಹೋಗಿ ಅಲ್ಲಿಂದ ಹೋಗೋದಾದ್ರೆ ಇನ್ನೂ ಟಯರ್ಡ್ ಆಗಿ ಇನ್ನೂ ಡಿಸ್ಟೆನ್ಸ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಹೋಗ್ತಾ ಇಲ್ಲ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದು ಆಯಿತು. ನಾನು ಇನ್ನು ಎಲ್ಲದನ್ನು ಎತ್ತಿಟ್ಬಿಟ್ಟು ಪ್ಲಗ್ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಜೋಡಿಸಿಟ್ಟು ಹೋದ್ರೆ ಆಯಿತು. ಇವಾಗ ಟೈಮು ಕರೆಕ್ಟಾಗಿ 4 o'clock ಏನೋ ಆಗಿತ್ತು. ನನ್ನ ಹಸ್ಬೆಂಡು ನೈಟಿಂದನೇ ಹೇಳ್ತಿದ್ರು 3:30ಗೆಲ್ಲ ಎದ್ಬಿಡ್ಬೇಕು, ಬೇಗ ಎದ್ಬಿಡ್ಬೇಕು ಅಂತ ಹೇಳಿ. ಬಟ್ ಎಷ್ಟೇ ಏನೇ ಅಂದ್ಕೊಂಡು ಕೂಡ ಟೈಮಿಂಗ್ಸ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳನ್ನ ಇಟ್ಕೊಂಡು. ಒಬ್ಬೊಬ್ಬರೇ ಇದ್ದಾಗ ಹೆಂಗೋ ಆಗ್ಬಿಡ್ತಿತ್ತು. ಇವಾಗ ಅಮ್ಮಗೂ ಇರೋದಕ್ಕೆ ಸ್ವಲ್ಪ ಕಷ್ಟನೂ ಆಗುತ್ತೆ, ನಾವು ರೆಡಿ ಆಗಬೇಕು, ಜೊತೆಲಿ ಪಾಪನೂ ರೆಡಿ ಮಾಡಬೇಕಲ್ಲ. ಸೊ ಹಂಗಾಗಿ ಇನ್ನು ನಂದು ಹೇರು ಬ್ಲೋ ಡ್ರೈ ಸ್ಟ್ರೈಟ್ನಿಂಗ್ ಎಲ್ಲ ಆಯಿತು. ಆಮೇಲೆ ನಾನೆಲ್ಲ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ಹೊರಗಡೆ ಹೋಗೋಣ ಅಂತ ಹೇಳಿ. ಹೊರಗಡೆ ಹೋಗೋಕ್ಕಿಂತ ಮುಂಚೆ ನಾನು ಹೇರ್ನ ಯಾವ ಥರ ಸೆಟ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ಒಂದ್ಸರಿ ತೋರಿಸ್ತೀನಿ. ಸೊ ಈ ಥರ ನನ್ನ ಹೇರು ಸೆಟ್ಟಿಂಗ್ ಆಗಿದೆ ಇವಾಗ ಸದ್ಯಕ್ಕೆ. ಇದೇನು ಜಾಸ್ತಿ ಟೈಮ್ ಇರಲ್ಲ, ಸ್ವಲ್ಪ ಟೈಮ್ ಅಷ್ಟೇ. ನನ್ನ ಮಗಳು ಕೂದಲಿಗೆಲ್ಲ ಕೈ ಹಾಕಿದ್ಲು ಅಂದರೆ ಎಲ್ಲ ವಿಚಿತ್ರವಾಗಿರುತ್ತೆ. ಅಟ್ಲೀಸ್ಟ್ ಹೋಗೋ ಟೈಮಲ್ಲಾದರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಟ್ರಾವೆಲ್ ಮಾಡುವಾಗ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಸೈಡಲ್ಲಿ ಸ್ವಲ್ಪ ಬೆಳಕು ಚೆನ್ನಾಗಿ ಬರ್ತಾಯಿತ್ತು, ಹಂಗಾಗಿ ಈ ಸೈಡಲ್ಲಿ ಬಂದು ನಿಂತ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಇವತ್ತಿನ ಒಂದು ಮೇಕಪ್ಪು. ಚೂಡಿದಾರ ಹಾಕೊಂಡಿದ್ದೀನಿ, ಸೀರೆ ಎಲ್ಲ ಉಟ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ತಮಿಳ್ನಾಡಲ್ಲಿ ಆಫ್ಟರ್ನೂನ್ ಆದ ತಕ್ಷಣ ತುಂಬ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ನಾನು ಈ ಬಿಸಿಲಿಗೆಲ್ಲ ಸೀರೆ ಉಟ್ಕೊಂಡು ಹೋಗಿ ಮಗುನೆಲ್ಲ ಎತ್ಕೊಂಡು ಅಷ್ಟೇ ನನ್ನ ಕತೆ ಮುಗಿಯುತ್ತೆ ಅಂತ ಹೇಳಿ ಚೂಡಿದಾರ ಹಾಕ್ಕೊಂಡ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೀನಿ ಸೈಲೆಂಟಾಗಿ. ಆ್ಯಂಡ್ ಕೆಳಗಡೆ ಇಳಿದು ಬರ್ತಾ ಇದ್ದೀನಿ, ಲಾಕ್ ಎಲ್ಲ ಮಾಡ್ಕೊಂಡು ಕೆಳಗಡೆ ಇಳಿದು ಬರ್ತಿದ್ದೀನಿ. ಪಾಪ ಮತ್ತು ಹಸ್ಬೆಂಡ್ ಇಬ್ಬರು ಮೊದಲನೇ ಕಾರಿಗೆ ನಾನು ಕಳಿಸಿದ್ದೀನಿ, 3 ಜನ ಒಟ್ಟಿಗೆ ಹೋಗ್ಬಾರ್ದು ಅಂತ. ಯಾವಾಗಲೂ ಅವರಿಬ್ಬರು ಕಳಿಸ್ಬಿಡ್ತೀನಿ, ಅದಾದ್ಮೇಲೆ ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕಂದ್ರೂ ಅಷ್ಟೇ. ಇನ್ನು ಹೋಟೆಲ್ ಸಿಬ್ಬಂದಿ ಯಾರೂ ಎದ್ದಿಲ್ಲ ನೋಡಿ. 4 o'clock ಎಷ್ಟು ಗಾಳಿ ಬೀಸ್ತಾ ಇದೆ ಅಂತ ಹೇಳಿ. ಎಲ್ಲ ನಿಶಬ್ದವಾಗಿದೆ, ಎಲ್ಲರೂ ನಿದ್ದೆಗೆ ಜಾರಿದ್ದಾರೆ. ನಾವು ಮಾತ್ರ ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಒಂಥರ ಕಾಮಿಡಿ ಅನಿಸ್ತಿತ್ತು, ಬಟ್ ಆದ್ರೆ ಪ್ರಶಾಂತವಾಗಿತ್ತು. ಹೊರಗಡೆ ತುಂಬಾ ಚೆನ್ನಾಗಿ ಗಾಳಿ ಬೀಸ್ತಿತ್ತು, ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಹಸ್ಬೆಂಡ್ ಕಾರ್ ತಗೊಂಬರಕ್ಕೆ ಅಂತ ಹೋಗಿದ್ದಾರೆ ಆ ಸೈಡಿಂದ. ನಾನು ಈ ಸೈಡಲ್ಲಿ ನಿಂತ್ಕೊಂಡು ಬೆಳಕಿಗೆ ಗಿಡಗಳನ್ನೆಲ್ಲ ಮಾತಾಡ್ಸ್ಕೊಂಡು ನಿಂತಿದ್ದೀನಿ. ನಾನು ತುಂಬ ವಿಡಿಯೋಸ್ನಲ್ಲಿ ನೋಡ್ತಿದ್ದೆ, ಗಿಡ ಮಾತಾಡಿದ್ರೆ ರಿಯಾಕ್ಟ್ ಮಾಡುತ್ತಂತೆ, ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ಹಸ್ಬೆಂಡ್ ಎಲ್ಲ ಕಾರ್ ತಗೊಂಡು ಇವಾಗ ಹೋಟೆಲಿಂದ ಹೊರಗಡೆ ಹೊರಟಿದ್ದೀವಿ. ಇನ್ನು ಹೋಟೆಲ್ ಸಿಬ್ಬಂದಿಗೆ ಯಾರಿಗೂ ಗೊತ್ತೇ ಇಲ್ಲ ನಾವು ಎದ್ದು ಹೋಗ್ತಾ ಇರೋದು. ಇದ್ದಿದ್ರೆ ಪಾಪ ಟೀ ಕಾಫಿ ಎಲ್ಲ ಅರೇಂಜ್ ಮಾಡಿರೋರು ಅನ್ಸುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಅವತ್ತು ನಿನ್ನೆ ಅಂತ ಅನ್ಸುತ್ತೆ, ಅವತ್ತು ನಾವು ಹೋಗಿದ್ದಿನ ತುಂಬಾ ಚೆನ್ನಾಗಿ ಚಂದ್ರ ಫುಲ್ ಮೂನ್ ಕಾಣಿಸ್ತಾ ಇತ್ತು. ನನ್ನ ಪಾಪು ಅಂತೂ ಚೆನ್ನಾಗಿ ಆ ಮೂನ್ನ ಎಂಜಾಯ್ ಮಾಡ್ಕೊಂತ ಬಂದ್ಲು. ಆ್ಯಂಡ್ ಇವಾಗ ನಾವು ಟೆಂಪಲ್ ಕಡೆ ಹೊರಟಿದ್ದೀವಿ. ಒಂದಷ್ಟು ಜರ್ನಿ ಆದಮೇಲೆ, ಒಂದು 90 kilometers ಏನೋ ಜರ್ನಿ ಆದಮೇಲೆ ನಾವು ಟೆಂಪಲ್ಗೆ ಬಂದು ತಲುಪಿದ್ವಿ. ಅಂದರೆ ಆ ಟೆಂಪಲ್ ಇದೆಯಲ್ಲ ಆ ಸಿಟಿಗೆ ಬಂದು ತಲುಪಿದ್ದೀವಿ. ಇನ್ನು ಇಲ್ಲಿ ಬಂದ ತಕ್ಷಣ ನಾವು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟು ಕಾಫಿ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಒಂದು ಹೋಟೆಲ್ಗೆ ಬಂದಿದ್ದೀವಿ. ನಮ್ಮ ಅತ್ತೆ ಅವರೆಲ್ಲ ಆಲ್ರೆಡಿ ಟೆಂಪಲ್ ರೀಚ್ ಆಗಿದ್ದಾರಂತೆ. ಬಟ್ ಪಾಪುಗೆ ಸ್ವಲ್ಪ ಹೊಟ್ಟೆ ಹಸ್ಬಿಡತ್ತೆ ಅಂತ ಏನಾದರೂ ತಿನ್ಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಯಾವುದೋ ಒಂದು ಹೋಟೆಲ್ ಇತ್ತು, ಇಲ್ಲಿ ತುಂಬ ಚೆನ್ನಾಗಿರತ್ತೆ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಸೊ ಹಿಂಗೆ ತಿನ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿ ಇದೇ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಬಂದು ನಾನು ನನ್ನ ಹಸ್ಬೆಂಡು ಪೂರಿ ಮತ್ತು ಆಲೂ ಸಾಗು ಎಲ್ಲ ಬರುತ್ತಲ್ಲ ಅದನ್ನ ತಗೊಂಡಿದ್ರು. ಅದಕ್ಕೆ ಪೂರಿ ಅಂದರೆ ಇಷ್ಟ, ಯಾವ ಹೋಟ್ಲಿಗೆ ಹೋದ್ರು ಪೂರಿ ಅಷ್ಟೇ ಆರ್ಡರ್ ಮಾಡೋದವರು. ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀನಿ. ನಮ್ಮ ಕಡೆ ಥರ ಮಸಾಲೆ ದೋಸೆ ಇಲ್ಲ ಇಲ್ಲಿ, ಇದು ಇಷ್ಟು ತುಂಬ ತಿನ್ನಾಗಿದೆ ಮಸಾಲೆ ದೋಸೆ. ಆಮೇಲೆ ಇಡ್ಲಿ ನೋಡಿ ತುಂಬ ಸಾಫ್ಟ್ ಆಗಿರುತ್ತೆ, ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಒಂಥರ. ಆ್ಯಂಡ್ ದೋಸೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ನಾನು ಕ್ಯಾಪ್ಚರ್ ಮಾಡ್ಕೊತಿದ್ದೀನಿ. ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಈ ಸಿಟಿಯಿಂದ 1 kilometer ದೂರದಲ್ಲಿ ಈ ವಿಲೇಜ್ ಇದೆ, ಮೇನ್ ರೋಡಲ್ಲೇ ಇದೆ. ಇದು ಯಾವುದೋ ಹೈವೇ ಕನೆಕ್ಟ್ ಆಗುತ್ತಂತೆ. ಬಸ್ ಫ್ಯಾಕ್ಟ್ರಿ ಎಲ್ಲ ಇದೆ ಇಲ್ಲಿ, ಬಸ್ ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡ್ತಾರಲ್ಲ, ಬಸ್ಸು ಲಾರಿ ಟ್ರಕ್ಗಳು ಆ ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡ್ತಾರಂತೆ ಇಲ್ಲಿ. ಆ ಫ್ಯಾಕ್ಟ್ರಿ ಕೂಡ ಇಲ್ಲೇನೆ ಕಾಣಿಸ್ತಾ ಇತ್ತು. ಸೊ ಅಲ್ಲಿಂದನೇ ಸ್ವಲ್ಪ ಡಿಸ್ಟೆನ್ಸಲ್ಲಿ ಈ ಟೆಂಪಲ್ ಇದೆ. ಈ ಟೆಂಪಲ್ಗೆ ನಾವು ಬಂದ್ವಿ. ಬಂದಾದ್ಮೇಲೆ ನಮ್ಮ ಅತ್ತೆ ಎಲ್ಲರೂ ಆಲ್ರೆಡಿ ಬಂದ್ಬಿಟ್ಟು ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು. ಬೆಳಗ್ಗೆ 10:30
9 ಗಂಟೆ 10 ಗಂಟೆ ಆಗಿತ್ತು. ಬಂದ ತಕ್ಷಣ ದೇವಸ್ಥಾನದಲ್ಲಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ಸೈಡಲ್ಲೇ ಈ ಥರ ಶಾಮಿಯಾನ ಹಾಕ್ಬಿಟ್ಟು ಅಡುಗೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿದ್ರು. ಅಲ್ಲೇ ಲೋಕಲ್ ಲೈಟ್ಸ್ನೆಲ್ಲ ಕರೆಸ್ಬಿಟ್ಟು ಅಡುಗೆ ಎಲ್ಲ ಮಾಡಿಸ್ತಿದ್ರು ಆಲ್ರೆಡಿ. ಈ ದೇವರಿಗೆ ನಾವು ಕುರಿ ಕಡಿತೀವಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ. ಕುರಿ ಕಡ್ಬಿಟ್ಟು ಈ ಊರಿನವ್ರಿಗೆಲ್ಲ ಊಟ ಹಾಕಿಸ್ತೀವಿ ಅಂತ ಹೇಳಿ. ಸೊ ಹಂಗಾಗಿ ಅಲ್ಲೇನೆ ಕುರಿ ಎಲ್ಲ ಕಡ್ದು ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾ ಇದ್ರು. ಇನ್ನು ಭಟ್ರು ಎಲ್ಲ ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡ್ತಾ ಇದ್ರು. ನಾನು ಅದೇ ಅಡುಗೆ ಮಾಡೋದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಒಂದು 100ರಿಂದ 150 ಜನಕ್ಕೇನೋ ಊಟಕ್ಕೆ ಕರೆದಿದ್ದಾರಂತೆ. ಸೊ ಇವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಒಂದಷ್ಟು ಊಟ ಅಡುಗೆಗಳು ಆಲ್ರೆಡಿ ಮಾಡಿ ಇಟ್ಟಿದ್ರು ಸೈಡಲ್ಲಿ. ಸೊ ನಾವು ಹೋಗೋಕ್ಕಿಂತ ಮುಂಚೆನೆ ರೆಡಿ ಆಗ್ಬಿಟ್ಟಿತ್ತು. ನಾವು ಹೋದ್ಮೇಲೆ ಒಂದ್ಸರಿ ನಾವು ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ. ಬಂದಾದ್ಮೇಲೆ ಇನ್ನು ಊಟಕ್ಕೆ ಅದು ಇದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ವಿ. ಇನ್ನು ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಗ್ತಾನೆ ಇತ್ತು. ತುಂಬಾನೇ ಕಷ್ಟ ಆಗ್ತಿತ್ತು. 35, 36, 37 ಟೆಂಪ್ರೇಚರ್ಗೆ ಹೋಗ್ತಾ ಇತ್ತು. ನಾವು ಈ ಟೆಂಪ್ರೇಚರ್ಗೆ ಸೆಟ್ ಆಗಿರೋದ್ರಿಂದ, ಹೀಟ್ಗೆ ಸೆಟ್ ಆಗಿರೋದ್ರಿಂದ ನಮಗೆ ಅಷ್ಟೊಂದು ಹೀಟ್ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಆದರೆ ಡಿಫ್ರೆಂಟ್ ಫೀಲಿಂಗ್ ಆಗ್ತಾ ಇತ್ತು. ಇಲ್ಲಿ ಹ್ಯೂಮಿಡ್ ಇಲ್ಲ, ಬಟ್ ಹೀಟ್ ಜಾಸ್ತಿ ಇದೆ. ನಾವಿರೋ ಕಡೆ ಹ್ಯೂಮಿಡ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ರಸಮ್ಮು ಮಾಡ್ತಾ ಇದ್ರು, ಮತ್ತೆ ವೆಜಿಟೇರಿಯನ್ಗೆ ವೆಜಿಟೇಬಲ್ ಸಾಂಬಾರ್ ಕೂಡ ಮಾಡ್ತಿದ್ರು. ನುಗ್ಗೆಕಾಯಿ, ಮುಳುಗಾಯಿ, ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡ್ಕೊಟ್ಟು ಹೋದ್ರು. ಇನ್ನು ನಮ್ಮ ಅಂಕಲು ಅವರೆಲ್ಲ ಬಂದಿದ್ರಲ್ಲ, ಅವರು ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು. ಮೊದಲನೇ ಪಂಕ್ತಿನೂ ಊಟಕ್ಕೆ ಕುತ್ಕೊಂಡಿದ್ರು. ಆ್ಯಂಡ್ ಸುಮಾರು ಜನ ಬಂದು ಊರಿನವರೆಲ್ಲ ಊಟ ಮಾಡಿ ಹೋಗ್ತಾ ಇದ್ರು. ಲಾಸ್ಟಲ್ಲಿ ತುಂಬ ಫುಡ್ ಎಲ್ಲ ಉಳಿದಿತ್ತು ಅಂತ ಹೇಳಿ ನಮ್ಮ ಅತ್ತೆ ಎಲ್ಲರಿಗೂ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ರು. ಆ್ಯಂಡ್ ನಾವು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ವಾಪಸ್ಸು ಬಂದ್ವಿ. ಬರೋಷ್ಟರಲ್ಲಿ 5 o'clock ಏನೋ 5 to 6 o'clock ಆಗ್ಬಿಟ್ಟಿತ್ತು ಟೈಮು. ಮಧ್ಯಾಹ್ನ ಅಷ್ಟು ಬಿಸಿಲಿತ್ತು. ಸಂಜೆ ಟೈಮಲ್ಲಿ ಆಲ್ರೆಡಿ ಫುಲ್ಲು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಎಷ್ಟು ಮಳೆ ಅಂದರೆ ನಾನು ಸ್ವಲ್ಪ ಕಡಿಮೆ ಆದಮೇಲೆ ಕ್ಯಾಪ್ಚರ್ ಮಾಡಿದ್ದೀನಿ. ಮುಂದೆ ಇರೋ ವೆಹಿಕಲ್ಸೇ ಕಾಣಿಸ್ತಿರ್ಲಿಲ್ಲ. ಈ ಅಕ್ಕಪಕ್ಕದ ಹಳ್ಳಿಲಿ ನೋಡಿ ಮನೆಗಳಲ್ಲಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಮಳೆ ಬಂದಾಗ. ಆ ಮಣ್ಣಿನ ವಾಸನೆ ಎಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು. ತುಂಬ ಪ್ರಶಾಂತವಾಗಿತ್ತು. ತುಂಬ ಜನ ಲೈಕ್ ಮಳೆ ಬಂದ ತಕ್ಷಣ ಮನೆ ಸೇರ್ಕೊಂಡ್ಬಿಡ್ತಾರಲ್ಲ, ಸೇರ್ಕೊಂಡು ಟೀ ಕಾಫಿ ಎಲ್ಲ ಮಾಡ್ತಿರೋ ಸ್ಮೆಲ್ ಎಲ್ಲ ಬರ್ತಾ ಇತ್ತು. ತುಂಬ ಚೆನ್ನಾಗಿರತ್ತಲ್ಲ ವಿಲೇಜ್ ಲೈಫು. ಆ್ಯಂಡ್ ಹೈವೇನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮಳೆ ಬರ್ತಿತ್ತು ಅಂತ ಎಲ್ಲ ಗಾಡಿಗಳು ನಿಲ್ಸ್ಕೊಂಡು ಅಲ್ಲಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಾನು ನನ್ನ ಹಸ್ಬೆಂಡಿಗೆ ಹೇಳ್ತಿದ್ದೆ, ಎಲ್ಲಾದರೂ ಟೀ ಸಿಕ್ಕಿದ್ರೆ ನಿಲ್ಸು, ತಲೆ ತುಂಬ ನೋವ್ತಿದೆ ಅಂತ ಹೇಳಿ. ನನ್ನ ಹಸ್ಬೆಂಡ್ ಇವಾಗಿನ ಹೊಟ್ಟೆ ತುಂಬಷ್ಟು ತಿನ್ಕೊಂಡ್ಬಂದಿದೆ, ಆಲ್ರೆಡಿ ಟೀ ಕುಡಿಬೇಕಂತ ಹೇಳಿ ಅಂಡಿಸ್ಕೊಳ್ತಾ ಇದ್ರು. ಬಟ್ ಮಳೆ ಬಂದಾಗೆ ನನಗೆ ಟೀ ಕುಡಿಬೇಕಂತ ಫೀಲ್ ಆಗ್ತಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಪ್ರಶಾಂತವಾಗಿದೆ. ಇವರೆಲ್ಲ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿತ್ತು ನನಗಂತೂ. ಈ ಥರ ಹಳ್ಳಿಗಳನ್ನೆಲ್ಲ ನೋಡಿ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು. ಆ್ಯಂಡ್ ಇಲ್ಲಿ ಮರಗಳಾಗಿರ್ಬೋದು, ಗಿಡಗಳಾಗಿರ್ಬೋದು, ಅಲ್ಲಿಂದ ಬೀಸ್ತಿರೋ ಅಂಥ ಗಾಳಿ ಆಗಿರ್ಬೋದು, ಎಷ್ಟು ಚೆನ್ನಾಗಿತ್ತು ಅಂದರೆ ಲೈಕ್ ಇಲ್ಲಿ ನೋಡಿ ಮೋಡಗಳೆಲ್ಲ ತುಂಬ ಅಂದರೆ ತುಂಬ ಜಾಸ್ತಿ ಮೋಡ ಆಗಿತ್ತು. ನೈಟು ಕೂಡ ತುಂಬ ಜಾಸ್ತಿ ಮಳೆ ಬರುತ್ತೆ ಅಂತ ಅನ್ಸುತ್ತೆ. ಇದು ಯಾವುದೋ ತೋಟನೋ ಗದ್ದೆನೋ ಅಂತ ಅನ್ಸುತ್ತೆ. ಅದ್ರ ಒಳಗಡೆಯಿಂದ ನಾವು ಹೋಗ್ತಾ ಇದೀವಿ. ಸ್ವಲ್ಪ ಟೈಮ್ ಹೈವೇಯಿಂದ ಹೋದ್ವಿ. ಅದಾದ್ಮೇಲೆ ಸಿಟಿ ಕನೆಕ್ಟ್ ಆಗೋದಕ್ಕೆ ವಿಲೇಜ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ಜೋರಿತ್ತು ಮಳೆ ಅಂತ ಹೇಳಿದ್ರೆ, ಮಳೆ ಬಂದು ನಿಂತಾದ್ಮೇಲೆ ಆ ಗಾಳಿ, ಆ ವೆದರು, ಯಪ್ಪ ದೇವ, ಸೀರಿಯಸ್ಲಿ ಈ ತರ ವ್ಯೂಸ್ಗೆಲ್ಲ ಬೇರೆ ಕಡೆ ಕಂಟ್ರಿಗೆ ದುಡ್ಡು ಕೊಟ್ಟು ನೋಡ್ಬೇಕು ಅನ್ಸುತ್ತೆ. ಬಟ್ ನಮ್ಮ ಕಡೆ ಫ್ರೀ ಆಗಿ ಎಷ್ಟು ಪ್ರಶಾಂತವಾಗಿ ಸಿಗ್ತಾ ಇದೆ ನೋಡಿ. ನೋಡೋದಕ್ಕೆ ಆರಾಮಾಗಿ ನೋಡ್ಕೊಂಡು ವಿಂಡೋ ಎಲ್ಲ ಡೌನ್ ಮಾಡ್ಕೊಂಡು ಬರ್ತಿರೋ ಗಾಳಿನ ತಗೊಂಡ್ಬಿಟ್ಟು ಹೋಗ್ತಾ ಇದೀವಿ. ಸಂಜೆ ಆದ ತಕ್ಷಣ ಆ ಸೈಡಲ್ಲಿ ದನ, ಹಸು ಎಲ್ಲ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ ವಾಪಸ್ಸು. ಆ್ಯಂಡ್ ಕೆಲ್ಸಕ್ಕೆ ಹೋದವರೆಲ್ಲ ಮತ್ತೆ ರಿಟರ್ನ್ ವಾಪಸ್ ಹೋಗ್ತಿದ್ದಾರೆ. ಮನೆ ಹಳ್ಳಿ ಕಡೆ ಎಲ್ಲ ಎಲ್ಲರೂ ಕುತ್ಕೊಂಡು ಮಾತಾಡ್ತಿರೋದು, ಬೆಂಕಿ ಹಾಕೊಂಡು ಗಾಳಿ ಅಂದರೆ ಬಿಸಿ ತಗೊಳ್ತಿರೋದು ಎಲ್ಲ ನೋಡ್ಕೊತ ಬಂದ್ವಿ. ಒಂದು ಸ್ವಲ್ಪ ಟೈಮ್ ಆದ ತಕ್ಷಣ ಬೇಕ್ರಿ ಬಂತು, ಅಲ್ಲಿ ನಿಲ್ಲಿಸಿ ಟೀ ಕುಡಿದು ಆಮೇಲೆ ಗಾಡಿನ ಮತ್ತೆ ತಗೊಳ್ತಾ ಇದ್ದೀವಿ ರಿಟರ್ನು. ಆ್ಯಂಡ್ ಪಾಪು ಅಷ್ಟೇ ಕೇಕ್ ಅಂತ ಏನೋ ತಗೊಂಡ್ಲು. ಬರುವಾಗಲೇ ಕಾರಲ್ಲಿ ಫುಲ್ ಮಲ್ಕೊಂಡ್ಬಿಟ್ಟಿದ್ಲು. ಆ್ಯಂಡ್ ಅದಾದ್ಮೇಲೆ ನಾವು ಸಿಟಿನ ಎಂಟರ್ ಆದ್ವಿ. ಟ್ರಸ್ಟ್ ಮೀ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿತ್ತು. ನಮ್ಮ ಅತ್ತೆ ಅವ್ರಿಗೆಲ್ಲ ಡ್ರಾಪ್ ಮಾಡಿ ಆಮೇಲೆ ನಾವು ಬಂದಿದ್ದು. ನಮ್ಮ ಅತ್ತೆ ಅವರೆಲ್ಲ ಅಲ್ಲೇ ಹೋಗಿ, ಬಿಕಾಸ್ ಇಲ್ಲಿಗೆ ಬಂದರೆ ಇನ್ನೂ ಲೇಟ್ ಆಗುತ್ತೆ ನೀವು ಹೋಗೋದಕ್ಕೆ, ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರು. ಸಿಟಿನ ಪಾಸ್ ಮಾಡಿಕೊಂಡು ಅಂದರೆ ಸಿಟಿ ಒಳಗಡೆ ಬಂದ್ವಿ ನಾವು, ಹಳ್ಳಿ ಎಲ್ಲ ಪಾಸ್ ಮಾಡಿಕೊಂಡು. ಬಟ್ ಸ್ಟಿಲ್ ನೋಡಿ ಇಲ್ಲಿ ಎಷ್ಟು ಮಳೆ ಬರ್ತಾ ಇದೆ. ನಾವು ಹೋಟೆಲ್ ಇದ್ವಲ್ಲ, ಅಲ್ಲೂ ಕೂಡ ಇನ್ನೂ ಮಳೆ ಹಂಗೇನೆ ಇದೆ. ಗಾಳಿ ಅಂತೂ
ಸಿಕ್ಕಾಪಟ್ಟೆ ಬೀಸ್ತಾ ಇತ್ತು. ನಾವು ಬಂದ ತಕ್ಷಣ 7 ಏನೋ ಆಗಿತ್ತು. ಹೋಟೆಲ್ ಅವರು ಬನ್ನಿ ಒಳಗಡೆ ನಾವೇ ಬ್ಯಾಗ್ ತೆಗ್ದಿರ್ತೀವಿ ಅಂತ ಹೇಳಿ ಬಿಸಿ ಬಿಸಿ ಕಾಫಿ ಮತ್ತೆ ಫ್ರೆಂಚ್ ಫ್ರೈಸ್ ಎಲ್ಲ ಕೊಟ್ರು. ಅಂಡ್ ನಾನು ಹಂಗೆ ಅನ್ಕೊಂತಾನೆ ಬಂದೆ ಹೋಟೆಲ್ ಹೋದ ತಕ್ಷಣ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಹೇಳಿ. ಬಟ್ ಇಲ್ಲಿ ನಮಗೆ ಟೀ ಸಿಕ್ತು. ಗಾಳಿ ಎಷ್ಟು ಚೆನ್ನಾಗಿ ಬರ್ತಿತ್ತು ಗೊತ್ತಾ, ನನಗಂತೂ ಅಲ್ಲೇ ಕುತ್ಕೋಬಿಡ್ಬೇಕು ಅಂತ ಫೀಲ್ ಆಗ್ತಾ ಇತ್ತು. ಸೀರಿಯಸ್ಲಿ ವೆದರ್ ಒಂಥರ ಡಿಫ್ರೆಂಟ್ ಆಗಿದೆ, ಏನೋ ಒಂಥರ ಹೀಲಿಂಗ್ ತರ ಫೀಲ್ ಆಗ್ತಾ ಇತ್ತು. ಆ ಗಾಳಿ ಬಂದ್ರೆ ಎಷ್ಟೊಂದು ಸ್ಟ್ರೆಸ್ ಕಡಿಮೆ ಆಗ್ತಾ ಇತ್ತು, ಎಷ್ಟೋ ನಮ್ಮ ಜೀವನದ ಜಂಜಾಟಗಳೆಲ್ಲ ಕಡಿಮೆ ಅಂತ ಅನಿಸ್ತಿತ್ತು. ರಿಲ್ಯಾಕ್ಸ್ ತರ ಫೀಲಿಂಗ್ ಆಗ್ತಾ ಇತ್ತು. ಸೀರಿಯಸ್ಲಿ ಗೈಸ್, ಇದೇ ಅನ್ಸುತ್ತೆ ಅಲ್ವಾ ಒಳ್ಳೆ ಟೈಮು, ಅದೆಲ್ಲ ನಾವು ಜೀವನದಲ್ಲಿ ಕಾಯ್ತಿರ್ತೀವಲ್ಲ. ಸೊ ಇವುಗಳೇ ಸ್ವಲ್ಪ ಸ್ವಲ್ಪ ಬಂದು ಹೋಗ್ತಾವಲ್ಲ, ಇದೇ ಒಳ್ಳೆ ಟೈಮ್ಗಳು, ಅವನ್ನೇ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು. ಅಂಡ್ ನೈಟು ಕೂಡ ನಮಗೆ ಊಟ ಎಲ್ಲ ರೆಡಿ ಆಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ನಾವು ಇವಾಗ ಮಲ್ಕೊಳ್ಳೋದಕ್ಕೆ ರೆಡಿ ಆಗ್ತಿದೀವಿ. ತುಂಬಾ ಅಂದ್ರೆ ತುಂಬಾ ಟಯರ್ಡು. ಅಲ್ಲಿ ಹೋದ್ಮೇಲೆ ನೀವು ನಂಬಲ್ಲ, ನಾನು ಎಷ್ಟೊಂದು ಕ್ಯಾಪ್ಚರೇ ಮಾಡಿಲ್ಲ. ತುಂಬಾ ಅಂದ್ರೆ ತುಂಬಾ ಕೆಲಸಗಳು ಮಾಡಿದೀನಿ. ಅಂಡ್ ಬಿಸಿ ಬೇರೆ, ಅದ್ರ ಜೊತೆಲಿ ಬಿಸಿಲು ಬೇರೆ, ತಲೆ ಬೇರೆ ನೋವಾಗ್ತಿರುತ್ತೆ ಡಿಹೈಡ್ರೇಟ್ ಆಗ್ತಿದ್ರೆ. ಅಂಡ್ ಟ್ರಾವೆಲ್ ಮಾಡುವಾಗ ಟಯರ್ಡ್ನೆಸ್ ಇದ್ದೇ ಇರುತ್ತೆ. ಸೊ ಗೈಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸದ್ಯಕ್ಕೆ ನೈಟ್ ನಾನು ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.